ಫೆಬ್ರವರಿ 8ರಿಂದ ರಾಜ್ಯ ಬಜೆಟ್ ಅಧಿವೇಶನ ನಡೀತಾ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಸದನಕ್ಕೆ ಕಡ್ಡಾಯವಾಗಿ ಹಾಜರಿಗೆ ಸಚೇತಕರಿಂದ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇರುವಂತದ್ದು. ಫೆಬ್ರವರಿ 8ರಂದು ನಡೀತಾ ಇರುವಂತಹ ಒಂದು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ, ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಸದನಕ್ಕೆ ಎಲ್ಲಾ ಶಾಸಕರು ಕೂಡ, ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಕಡ್ಡಾಯ ಹಾಜರಾಗಬೇಕು ಅಂತ ಈಗ ಆಲ್ರೆಡಿ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಕೈ ಶಾಸಕರಿಗೆ ಪತ್ರದ ಮುಖೇನ ಇಲ್ಲಿ ಪ್ರಮುಖವಾಗಿ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಅಂದ್ರೆ 80 ಜನ ಶಾಸಕರಿಗೂ ಕೂಡ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಕೈ ಶಾಸಕರಿಗೆ ಪತ್ರ ಮತ್ತು ಇಮೇಲ್ ಹಾಗೂ ವಾಟ್ಸಪ್ ಮೂಲಕ ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಶಾಸಕರಿಗೆ ವಿಪ್ ಅನ್ನ ನೀಡಿದ್ದಾರೆ ಮುಖ್ಯ ಸಚೇತಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರು. ಅವರೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರಮುಖವಾಗಿ ಗಣೇಶ್ ಹುಕ್ಕೇರಿ ಅವರು ವಿಪ್ ಅನ್ನ ಜಾರಿ ಮಾಡ್ತಾರೆ. ಇಲ್ಲಿ ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಹಾಜರಿರಬೇಕು ಅಂತಾನೆ ಈ ಒಂದು ವಿಪ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ನಾಳೆಯಿಂದ ಶುರುವಾಗ್ತಾ ಇದೆ ಬಜೆಟ್ ಅಧಿವೇಶನ. ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಅದಾದ ಮೇಲೆ 8ನೇ ತಾರೀಕು ಕುಮಾರಸ್ವಾಮಿ ಅವರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಸೊ ಇಲ್ಲಿ ಎಲ್ಲಿ ತಮ್ಮ ಶಾಸಕರು ಗೈರು ಹಾಜರಾಗ್ಬಿಡ್ತಾರೋ ಅನ್ನುವ ನಿಟ್ಟಿನಲ್ಲಿ, ಎಲ್ಲಿ ಬಿಜೆಪಿಯವರು ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸ್ಬಿಡ್ತಾರೋ ಅನ್ನುವ ಭಯ ಕಾಂಗ್ರೆಸ್ಗೆ ಇದೆ. ಸೊ ಹೀಗಾಗಿನೇ ಪ್ರತಿಯೊಬ್ಬರಿಗೂ ವಿಪ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಎಸ್ ಚಿದಾನಂದ್ ಪಟೇಲ್, ಒಂದ್ ಕಡೆ ರಾಹುಕಾಲ ಆದ್ಮೇಲೆನೆ ಬಜೆಟ್ ಮಂಡಿಸೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ, ಮತ್ತು ಒಂದ್ ಕಡೆ ಕಾಂಗ್ರೆಸ್ನವರಿಗೆ ಭಯ ಇದೆ ಎಲ್ಲಿ ಗೈರು ಹಾಜರಾಗ್ಬಿಡ್ತಾರೆ ಅಂತ. ಸೊ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ದೋಸ್ತಿ ಪಕ್ಷದ ನಾಯಕರು ರೆಡಿ ಆಗಿದ್ದಾರೆ ಅಂತ? ಪೃಥ್ವಿರಾಜ್, ಮೈತ್ರಿ ಸರ್ಕಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣರವರು ಜ್ಯೋತಿಷ್ಯ, ವಾಸ್ತು, ರಾಹುಕಾಲ, ಗುಳಿಕಾಲ ಈ ಎಲ್ಲ ಕಾಲಗಳ ನಂಬಿಕೆ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಬಜೆಟ್ ದಿವಸ ಕೂಡ ಇದನ್ನ ಅವರು ಬಹಳಷ್ಟು ನಂಬಿರುವಂಥದ್ದು. ಹಾಗಾಗಿ ಬಜೆಟ್ ಫೆಬ್ರವರಿ 8ರಂದು ಮಧ್ಯಾಹ್ನ ಮಂಡಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಬೆಳಿಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ ರಾಹುಕಾಲ ಇರೋದ್ರಿಂದ ರಾಹುಕಾಲದ ಸಂದರ್ಭದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯವನ್ನು ಮಾಡಬಾರದು ಮತ್ತು ಬಜೆಟ್ ಅನ್ನು ಮಂಡಿಸಬಾರದು ಎಂಬ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಎಚ್.ಡಿ. ರೇವಣ್ಣರವರ ಸಲಹೆ ಮೇರೆಗೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಾಹ್ನ ಅಂದ್ರೆ ಫೆಬ್ರವರಿ 8ರ ಮಧ್ಯಾಹ್ನ 12:35ಕ್ಕೆ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ. ಆ ಮುಖಾಂತರ ರಾಹುಕಾಲ ಮುಗಿದ ಬಳಿಕವೇ ಬಜೆಟ್ ಮಂಡಿಸಲು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪೃಥ್ವಿರಾಜ್, ಮತ್ತೊಂದು ಕಡೆ ಪೃಥ್ವಿರಾಜ್, ಇದೀಗ ಕಾಂಗ್ರೆಸ್ ಈಗ ಆಪರೇಷನ್ ಕಮಲದ ಭೀತಿಯಿಂದ ಒಂದು ದಿನದ ಮುಂಚಿತವಾಗಿ ಇದೀಗ ತನ್ನೆಲ್ಲ 80 ಶಾಸಕರು ಕೂಡ ವಿಪ್ ಅನ್ನು ಜಾರಿ ಮಾಡಿದೆ. ಏನು ಕಾಂಗ್ರೆಸ್ನ ಅಂದ್ರೆ ಮುಖ್ಯ ಸಚೇತಕ ಆಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಇದೀಗ ಎಲ್ಲಾ ಶಾಸಕರುಗಳಿಗೆ ಇಮೇಲ್ ಮತ್ತು ವಾಟ್ಸ್ಆಪ್ ಮೂಲಕ ವಿಪ್ ಅನ್ನು ಜಾರಿ ಮಾಡಿರುವಂತದ್ದು. ಜೊತೆಗೆ ಅವರ LH ಕೊಠಡಿಯಲ್ಲೂ ಕೂಡ ವಿಪ್ ಅನ್ನು ಅಂಟಿಸಲು ಕೂಡ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಯಾರು ಬಂಡಾಯ ಶಾಸಕರಿದ್ದಾರೆ, ಗೋಕಾಕ್ನ ದರ್ಪದ ಶಾಸಕರು ಹಾಗೂ ನಾಗೇಂದ್ರ, ಉಮೇಶ್ ಜಾಧವ್ ಸೇರಿದಂತೆ ಒಟ್ಟು 4 ಶಾಸಕರು ಇದೀಗ ಮುಂಬೈಲಿ ಇರುವಂತದ್ದು. ಈ 4 ಶಾಸಕರು ಕೂಡ ವಿಪ್ ಅನ್ನು ಜಾರಿ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿ ಈಗಾಗಲೇ ಪರಾರಿಯಾಗಿರ್ತಕ್ಕಂಥ ಶಾಸಕ ಗಣೇಶ್ ಅವರು ಕೂಡ ವಿಪ್ ಅನ್ನು ಜಾರಿ ಮಾಡಿರುವಂತದ್ದು. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ವಾಟ್ಸ್ಆಪ್ ನಲ್ಲಿ ಈ ಒಂದು ವಿಪ್ ಅನ್ನ ನೀಡಲಾಗ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ತಂತ್ರಜ್ಞಾನ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಅಕಸ್ಮಾತ್ ವಿಪ್ ಉಲ್ಲಂಘನೆ ಆದ್ರೆ ವಾಟ್ ನೆಕ್ಸ್ಟ್ ಅಂತ? ಪೃಥ್ವಿರಾಜ್, ಈಗಾಗಲೇ ಸದನ ಆರಂಭವಾದ ದಿನದಿಂದ ಹಿಡಿದು ಮುಗಿಯುವವರೆಗೂ ಕೂಡ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ಸದನದಲ್ಲಿ ನಡೆತಕ್ಕಂಥ ಏನು ಮಸೂದೆ ಸಂಬಂಧಪಟ್ಟಾಗಿರ್ಬೋದು, ಅದು ಫೈನಾನ್ಸ್ ಬಿಲ್ ಇರ್ಬೋದು, ಜೊತೆಗೆ ಶಾಸನ ರಚನೆ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಮತವನ್ನು ಕೂಡ ಹಾಕಬೇಕಂತೇಳಿ ಕಡ್ಡಾಯವಾಗಿ ಸೂಚನೆಯನ್ನು ಮಾಡುವುದು. ವಿಪ್ ಅನ್ನ ಕೊಡ್ತಕ್ಕಂಥದ್ದೇ ಈ ಕಾರಣಕ್ಕೆ. ಯಾವುದೇ ಕಾರಣಕ್ಕೂ ಕೂಡ ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಅವರ ಶಾಸಕ ಸ್ಥಾನವೇ ಹೋಗುವ ಸಾಧ್ಯತೆ ಇದೆ. ಜೊತೆಗೆ ಅವರು 6 ವರ್ಷಗಳ ಕಾಲ ಚುನಾವಣೆ ಕೂಡ ನಿಲ್ಲದಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ವಿಪ್ಗೆ ತನ್ನದೇ ಆದ ಮಹತ್ವ ಇರುವಂತದ್ದು. ಆ ವಿಪ್ ಅನ್ನು ಉಲ್ಲಂಘಿಸಿದವರ ಮೇಲೆ ಸಭಾಧ್ಯಕ್ಷರಿಗೆ ವಿಪ್ ಉಲ್ಲಂಘಿಸಿದವರ ಮೇಲೆ ದೂರನ್ನು ಕೊಡುತ್ತೆ. ಆ ದೂರನ್ನು ಆಧರಿಸಿ ಸ್ಪೀಕರ್ ಅವರ ಮೇಲೆ ಕ್ರಮ ಕೈಗೊಳ್ಳುವ ಎಲ್ಲಾ ಪರಮಾಧಿಕಾರ ಇರೋದ್ರಿಂದ ವಿಪ್ಗೆ ಅದರದ್ದೇ ಆದ ಮಹತ್ವ ಇರೋದ್ರಿಂದ ಈಗಾಗಲೇ ವಿಪ್ ಅನ್ನು ಜಾರಿ ಮಾಡಿರುವಂತದ್ದು. ಹಾಗಾಗಿ ಇದೀಗ ಬಂಡಾಯ ಶಾಸಕರಿಗೆ ವಿಪ್ ಜಾರಿ ಮಾಡಿರೋದು ಈಗಾಗಲೇ ದೊಡ್ಡ ಒಂದು ತಲೆನೋವು ಅಂತಲೇ ಹೇಳ್ಬೋದು. ವಿಪ್ ಅನ್ನ ಪಡೆದ ನಂತರ ಕೂಡ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಇಡೀ ಸದನದಲ್ಲಿ ಭಾಗವಹಿಸ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.